ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಕರಿಬೇವಿನ ಸೊಪ್ಪನ್ನು ಉಪಯೋಗಿಸಿಕೊಂಡು ಬೆಟ್ಟದ ನೆಲ್ಲಿಕಾಯಿಯ ಮಸಾಲೆ ಹುರಿದ ಉಪ್ಪಿನಕಾಯಿಯನ್ನು ಯಾವ ರೀತಿ ಹಾಕ್ಬೋದು ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದ ಉಪ್ಪಿನಕಾಯಿಯನ್ನು ಮಾಡೋಣ. ಮೊದಲಿಗೆ ನಾನಿಲ್ಲಿ ನೋಡಿ, ಈ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಉಪ್ಪು, ಹಾಗೆ ಇದರಲ್ಲಿ 4 ಗ್ಲಾಸ್ ಆಗುವಷ್ಟು ನೀರನ್ನು ಈ ರೀತಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಉಪ್ಪು ಮತ್ತು ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದು ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಲಿ. ಅಷ್ಟರಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿಯನ್ನೆಲ್ಲ ಚೆನ್ನಾಗಿ ತೊಳೆದು ಈ ರೀತಿ ಕುದಿಯುವ ಉಪ್ಪು ನೀರಿಗೆ ಹಾಕಿಕೊಳ್ಬೇಕು. ಇದು ಸಾಧಾರಣ 5 ನಿಮಿಷ ಕುದಿ ಬಂದರೆ ಸಾಕು. ಹಾಗೂ ನಿಮಗೆ ಗೊತ್ತಾಗಲಿಲ್ಲ ಅಂತಾದರೆ ಅದರ ಕಲರ್ ಚೇಂಜ್ ಆಗ್ತದೆ. ಅಲ್ಲಿ ತನಕ ಬೇಯಿಸಿಕೊಂಡ್ರೆ ಆಯಿತು. ನೋಡಿ, ಇದೀಗ ಆಗಿದೆ. ಇಷ್ಟ ಆದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ. ಇನ್ನು ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಟು ನೋಡಿ, ನಾವಿಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೇವೆ. 1 ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ನಂತರ ಅದೇ ಬಾಣಲೆಗೆ 50 ಕುಮಟೆ ಮೆಣಸನ್ನು ಈ ರೀತಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬರಬೇಕು. ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಕೂಡ ಡ್ರೈ ರೋಸ್ಟೇ ಮಾಡಿಕೊಳ್ತಾ ಇದ್ದೇವೆ ಇಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಇಷ್ಟ ಆದರೆ ಸಾಕು. ಇನ್ನು ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಳಿ. ಹಾಗೆ ಪುನಃ ಅದೇ ಬಾಣಲೆಗೆ 6 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 2 ನೆಲಗಡಲೆ ಗಾತ್ರದ ಇಂಗು, ಪುಡಿ ಇಂಗಾದರೆ 1/4 ಚಮಚ ಇರಲಿ, ಹಾಗೆ 1/4 ಚಮಚ ಆಗುವಷ್ಟು ಮೆಂತೆ, 1 ಚಮಚ ಆಗುವಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ. ನೋಡಿ, ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ 1 ಚಮಚ ಆಗುವಷ್ಟು ಅರಶಿನದ ಹುಡಿಯನ್ನು ಹಾಕಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಈಗ ನೋಡಿ, ನಮ್ಮ ನೆಲ್ಲಿಕಾಯಿ, ಉಪ್ಪು ನೀರಲ್ಲಿ ಹಾಕಿದಂತಹ ನೆಲ್ಲಿಕಾಯಿ ತಣ್ಣಗಾಗಿದೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಅದನ್ನು ಬೀಜದಿಂದ ತೆಗಿಲಿಕ್ಕೆ ಬರ್ತದೆ. ಈ ರೀತಿ ಬಿಡಿಸಿಕೊಂಡ್ರೆ ಆಯಿತು. ಬೀಜದಿಂದ ನೆಲ್ಲಿಕಾಯಿಯ ಹೊರಗಿನ ಸಿಪ್ಪೆಯನ್ನು ಈ ರೀತಿ ಸಪರೇಟ್ ಮಾಡಿಕೊಂಡ್ರೆ ಆಯಿತು. ನಮಗೆ ಇದರ ಒಳಗಿನ ಬೀಜ ಬೇಡ ಅಲ್ಲ ಉಪ್ಪಿನಕಾಯಿ ಹಾಕಲಿಕ್ಕೆ. ನೋಡಿ, ಈಗ ಎಲ್ಲ ನೆಲ್ಲಿಕಾಯಿಯನ್ನು ಕ್ಲೀನ್ ಮಾಡಿ ಆಗಿದೆ. ಇನ್ನು ಮಸಾಲೆಯನ್ನು ರುಬ್ಬಿಕೊಳ್ಳುವ. ನಾವು ಹುರಿದಿಟ್ಟುಕೊಂಡಂತಹ ಕುಮಟೆ ಮೆಣಸು, ಇದನ್ನು ಡ್ರೈ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಹುರಿದಿಟ್ಟುಕೊಂಡಂತಹ ಕರಿಬೇವಿನ ಸೊಪ್ಪು, ಹಾಗೆ ಹುರಿದಿಟ್ಟುಕೊಂಡಂತಹ ಸಾಸಿವೆ, ಜೀರಿಗೆ, ಮೆಂತೆ, ಇಂಗು ಮತ್ತು ಅರಶಿನ ಹುಡಿ, ಇಷ್ಟನ್ನು ಹಾಕಿ ಒಂದ್ಸಲ ಪೌಡರ್ ಮಾಡಿಕೊಳ್ಳುವ. ನೋಡಿ, ಇದೀಗ ಪೌಡರ್ ಆಗಿದೆ. ಇನ್ನಿದಕ್ಕೆ ಉಪ್ಪು ನೀರನ್ನು ಹಾಕಿಕೊಂಡು ನಾವು ರೆಡಿ ಮಾಡಿಟ್ಟುಕೊಂಡಂತಹ ಉಪ್ಪು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡ್ರೆ ನಮ್ಮ ಮಸಾಲ ರೆಡಿ ಆಗ್ತದೆ. ನೋಡಿ, ಇದನ್ನು ಇನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಮಿಕ್ಸಿ ಜಾರನ್ನೆಲ್ಲ ತೊಳೆದು ಉಪ್ಪು ನೀರಲ್ಲೇ ತೊಳೆದು ಇದೇ ಪಾತ್ರೆಗೆ ಹಾಕಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳಿ. ಹಾಗೆ ನಾವು ಬೇಯಿಸಿಟ್ಟುಕೊಂಡಂತಹ ನೆಲ್ಲಿಕಾಯಿಯ ತುಂಡುಗಳನ್ನು ಇದೇ ಬಾಣಲೆಗೆ ಹಾಕಿ, ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಅದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಹುಳಿಯ ಅಂಶ ಸ್ವಲ್ಪ ಕಡಿಮೆ, ಹಾಗಾಗಿ ನಾನಿಲ್ಲಿ 3ರಿಂದ 4 ಚಮಚ ಆಗುವಷ್ಟು ನಿಂಬೆ ಹುಳಿಯ ಉಪ್ಪಿನಕಾಯಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು ಬೇಕು ಅಂತಾದರೆ ಆ್ಯಡ್ ಮಾಡಿಕೊಳ್ಳಿ, ಒಂದು ಫ್ಲೇವರ್ ಕೊಡ್ತದೆ ಅದು. ಇಲ್ಲ ಅಂದರೆ ಬೇಡ, ಅದು ನಿಮ್ಮ ಚಾಯ್ಸ್. ಬೇಕಿದ್ದರೆ ಹಾಕಿಕೊಳ್ಳಿ, ಬೇಡದಿದ್ದರೆ ಬೇಡ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಂಟೈನರಲ್ಲಿ ತೆಗೆದಿಟ್ಟುಕೊಂಡ್ರೆ ನಮ್ಮ ರುಚಿಕರವಾದಂತಹ ಕರಿಬೇವಿನ ಸೊಪ್ಪು ಉಪಯೋಗಿಸಿಕೊಂಡು ಮಾಡಿದಂತಹ ರುಚಿಕರ ಬೆಟ್ಟದ ನೆಲ್ಲಿಕಾಯಿಯ ಉಪ್ಪಿನಕಾಯಿ ರೆಡಿಯಾಗ್ತದೆ. ಇದನ್ನು ನೀವು 1 ತಿಂಗಳವರೆಗೆ ಸ್ಟೋರ್ ಮಾಡಿಟ್ಟುಕೊಳ್ಬೋದು. ಬೇಕಾದವರು ಫ್ರಿಜ್ಜಲ್ಲಿ ಕೂಡ ಇಟ್ಟುಕೊಳ್ಬೋದು. ಸ್ನೇಹಿತರೆ, ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.